ಅದೇ ಈಗ ಅಲ್ಪ ಸ್ವಲ್ಪ ಕಾಸನ್ನು ಸಂಗ್ರಹಿಸಿದ್ರಿ, ಕೂಲಿನಲ್ಲಿ ಮಾಡ್ತಾ ಇದ್ರಿ, ಒಂದು ಸ್ವಲ್ಪ ಸಣ್ಣ ಪುಟ್ಟ ಚಿನ್ನಾಭರಣ ಕೂಡ ಏನು ಕಷ್ಟಪಟ್ಟು ಮಾಡಿದ್ರಿ. ಈಗೇನು ಇಲ್ವಲ್ಲ, ಹಾಗಾಗಿ ಇಲ್ಲಿ ಕೆಲಸ ಕೊಟ್ಟರೆ ಯಾವ ರೀತಿ ಕೆಲಸನ ನೀವು ಕೇಳ್ತೀರಾ? ಯಾವ್ದಾರು ಒಂದು ಕೆಲಸ ಕೊಟ್ಟರೆ ಮಾಡ್ಕೊಯ್ತೀವಿ. ಯಾವ್ದಾರು ಒಂದು ಕೆಲಸ ಕೊಟ್ಟರೆ ನಾವು ಹೆಂಗೆ ಜೀವನ ಮಾಡ್ಕೊಂಡು ಹೋಯ್ತೀವಿ ಅಂತ. ಅಲ್ಲಿ ಇನ್ನೂ ತಿರಿಯೋಕ್ಕೆ ಹೋಗೋಕ್ಕಾಗಲ್ಲ. ಅಲ್ಲಿ ಅವಸ್ಥೆ ಹಂಗದ. ನಮ್ಮ ನೋಡ್ಬಿಟ್ಟು ಭಯಂಕರ ಇದಾಗೋಯ್ತು. ಅಲ್ಲಿ ಹೋಗಿ ಜೀವನ ಮಾಡ್ತೀವಿ ಅಂದರೆ ನಮ್ಗೆ ಆಗೋದಿಲ್ಲ. ಇದು 2 ಸರಿ 3 ಸರಿ ಆಯಿತು. ನಾವು ಅಷ್ಟದಿಂದ ಅಷ್ಟು ಇದು ಮಾಡಿದಪ್ಪ. ಸರಿ ಒಂದು ಸರಿ ಹಂಗೆ ಆಗ್ಬಿಟ್ಟು ಪುತ್ತು ಮನೇಲಿ ಆಯಿತು. ಪುತ್ತು ಮನೇಲಿ ಆದಾಗ ನಮ್ಗೆ ಅಷ್ಟು ಇದಾಗಲಿಲ್ಲ. ತಿರ್ಗಿ ಈ ಸಾರಿ ನಮ್ಮ ಇರೋ ಜಾಗದಲ್ಲೇ ಆಗ್ಬಿಟ್ಟು ನಮ್ಗೆ ಭಯಂಕರ ಹೆದರಿಕೆ ಆಗೋಯ್ತು. ಈಗ ನಮ್ಮ ಜೀವನ ಇರೋದೇ ಅಂದ್ರೆ ನಮಗೆ ಏನೋ ದೇವ್ರ ಇದರಿಂದ ಅಂತ ನನಗದ. ನಾವು ನೀರು ಲೊತ್ಕೊಟ್ಟಾಗಿರು ಹೆಂಗೆ ದೇವ್ರು ಸಹ ಇದರಿಂದ ನಮ್ಮ ಹೆಂಗೆ ನಮ್ಮ ಜೀವ ಇದು ಅಂದ್ಬಿಟ್ಟು ನಾವು ಹಸ್ಗಳನ್ನೂ ನೋಡಿಲ್ಲ, ಕರುಗಳನ್ನೂ ನೋಡಿಲ್ಲ. ನಾವು ಹೆಂಗೆ ಓಡ್ ಬಂದ ಮೇಲಿಂದ. ಇದಿಷ್ಟು ಏನು ಪವಾಡ ಸದೃಶದ ರೀತಿಯಲ್ಲಿ ಬದುಕುಳಿದಂತಹ ಚಾಮರಾಜನಗರ ಜಿಲ್ಲೆಯ ಜಯಮ್ಮ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ. ಅದೇ ಈಗ ಅಲ್ಪ ಸ್ವಲ್ಪ ಕಾಸನ್ನು ಸಂಗ್ರಹಿಸಿದ್ರಿ, ಕೂಲಿನಲ್ಲಿ ಮಾಡ್ತಾ ಇದ್ರಿ, ಒಂದು ಸ್ವಲ್ಪ ಸಣ್ಣ ಪುಟ್ಟ ಚಿನ್ನಾಭರಣ ಕೂಡ ಏನು ಕಷ್ಟಪಟ್ಟು ಮಾಡಿದ್ರಿ. ಈಗೇನು ಇಲ್ವಲ್ಲ, ಹಾಗಾಗಿ ಇಲ್ಲಿ ಕೆಲಸ ಕೊಟ್ಟರೆ ಯಾವ ರೀತಿ ಕೆಲಸನ ನೀವು ಕೇಳ್ತೀರಾ? ಯಾವ್ದಾರು ಒಂದು ಕೆಲಸ ಕೊಟ್ಟರೆ ಮಾಡ್ಕೊಯ್ತೀವಿ. ಯಾವ್ದಾರು ಒಂದು ಕೆಲಸ ಕೊಟ್ಟರೆ ನಾವು ಹೆಂಗೆ ಜೀವನ ಮಾಡ್ಕೊಂಡು ಹೋಯ್ತೀವಿ ಅಂತ. ಅಲ್ಲಿ ಇನ್ನೂ ತಿರಿಯೋಕ್ಕೆ ಹೋಗೋಕ್ಕಾಗಲ್ಲ. ಅಲ್ಲಿ ಅವಸ್ಥೆ ಹಂಗದ. ನಮ್ಮ ನೋಡ್ಬಿಟ್ಟು ಭಯಂಕರ ಇದಾಗೋಯ್ತು. ಅಲ್ಲಿ ಹೋಗಿ ಜೀವನ ಮಾಡ್ತೀವಿ ಅಂದರೆ ನಮ್ಗೆ ಆಗೋದಿಲ್ಲ. ಇದು 2 ಸರಿ 3 ಸರಿ ಆಯಿತು. ನಾವು ಅಷ್ಟದಿಂದ ಅಷ್ಟು ಇದು ಮಾಡಿದಪ್ಪ. ಸರಿ ಒಂದು ಸರಿ ಹಂಗೆ ಆಗ್ಬಿಟ್ಟು ಪುತ್ತು ಮನೇಲಿ ಆಯಿತು. ಪುತ್ತು ಮನೇಲಿ ಆದಾಗ ನಮ್ಗೆ ಅಷ್ಟು ಇದಾಗಲಿಲ್ಲ. ತಿರ್ಗಿ ಈ ಸಾರಿ ನಮ್ಮ ಇರೋ ಜಾಗದಲ್ಲೇ ಆಗ್ಬಿಟ್ಟು ನಮ್ಗೆ ಭಯಂಕರ ಹೆದರಿಕೆ ಆಗೋಯ್ತು. ಈಗ ನಮ್ಮ ಜೀವನ ಇರೋದೇ ಅಂದ್ರೆ ನಮಗೆ ಏನೋ ದೇವ್ರ ಇದರಿಂದ ಅಂತ ನನಗದ. ನಾವು ನೀರು ಲೊತ್ಕೊಟ್ಟಾಗಿರು ಹೆಂಗೆ ದೇವ್ರು ಸಹ ಇದರಿಂದ ನಮ್ಮ ಹೆಂಗೆ ನಮ್ಮ ಜೀವ ಇದು ಅಂದ್ಬಿಟ್ಟು ನಾವು ಹಸ್ಗಳನ್ನೂ ನೋಡಿಲ್ಲ, ಕರುಗಳನ್ನೂ ನೋಡಿಲ್ಲ. ನಾವು ಹೆಂಗೆ ಓಡ್ ಬಂದ ಮೇಲಿಂದ. ಇದಿಷ್ಟು ಏನು ಪವಾಡ ಸದೃಶದ ರೀತಿಯಲ್ಲಿ ಬದುಕುಳಿದಂತಹ ಚಾಮರಾಜನಗರ ಜಿಲ್ಲೆಯ ಜಯಮ್ಮ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ.